ದ್ವೇಷ ಭಾಷಣ ವಿಧೇಯಕಕ್ಕೆ ಸಿಗದ ರಾಜ್ಯಪಾಲರ ಅಂಕಿತ ಮತ್ತೊಂದು ರೀತಿಯ ಕಾನೂನು ಅನುಷ್ಠಾನಕ್ಕೆ ಮುಂದಾದ ಸರ್ಕಾರ. ನೋಡಿ, ದ್ವೇಷ ಭಾಷಣ ಈ ವಿಧೇಯಕವನ್ನ ಜಾರಿಗೆ ತರಲೇಬೇಕು ಅಂತ ಈ ಸರ್ಕಾರ ಪ್ಲಾನ್ ಮಾಡಿತ್ತು. ದ್ವೇಷ ಭಾಷಣ ಆಗ್ತಾ ಇರೋದ್ರಿಂದ ಸಮಾಜದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಹಾಗಾಗಿ ಯಾರು ಒಂದು ಸಮುದಾಯವನ್ನ, ಸಮಾಜವನ್ನ, ಜನಾಂಗವನ್ನ ನಿಂದನೆ ಮಾಡುವಂತ ಕೆಲಸವನ್ನು ಮಾಡಬಾರದು. ದ್ವೇಷ ಭಾಷಣ ಮಾಡಿದ್ರೆ ಅಂತವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ. ಆದ್ರೆ ಇದಕ್ಕೆ ಸಹಜವಾಗಿ ಒಂದಷ್ಟು ರೀತಿಯಾದಂತ ವಿರೋಧ ವ್ಯಕ್ತವಾಗಿತ್ತು. ಬಿಜೆಪಿಗರು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಇದು ಬೇಕು ಅಂತ ನಮಗೋಸ್ಕರ ಅಂದ್ರೆ ಬಿಜೆಪಿಯನ್ನ ಗುರಿಯಾಗಿಸ್ಕೊಂಡು ಮಾಡ್ತಾ ಇರೋದು. ಹಂಗಾದ್ರೆ ಯಾರು ಮಾತಾಡಂಗೆ ಇಲ್ವಾ? ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅಂತ. ಇದೆಲ್ಲ ಆದ್ಮೇಲೆ ರಾಜ್ಯಪಾಲರ ಅಂಕಿತ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ರಾಜ್ಯಪಾಲರು ಇಲ್ಲ, ಆಗಲ್ಲ ಇದು ಅಂತ ಹೇಳಿದ್ರು. ಒಂದಷ್ಟು ಪಾಯಿಂಟ್ಸ್ಗಳನ್ನು ಅವ್ರು ಹೇಳಿದ್ರು. ಒಂದು 14 ಪಾಯಿಂಟ್ ಏನೋ ಅವ್ರು ಕೇಳಿದ್ರು. ಇದು ಯಾಕೆ, ಏನು, ಎತ್ತ ಅಂತ. ಈಗ ಅಂಕಿತ ಹಾಕದ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಂದು ರೀತಿಯಾದಂಥ ಕಾನೂನು ಅನುಷ್ಠಾನಕ್ಕೆ ಸರ್ಕಾರ ಮುಂದಾದಂಗಿದೆ. ಏನು ಕಾನೂನು ಅನುಷ್ಠಾನ, ಏನು ಮಾಡಬಹುದು, ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಎಐ ತಂತ್ರಜ್ಞಾನದ ಮುಖಾಂತರವಾಗಿ ದ್ವೇಷ ಭಾಷಣಗಳಿಗೆ ಕಡಿವಾಣ ಬೀಳುತ್ತಾ ಅಂತ. ಈಗ ನಿಮಗೆಲ್ಲ ಕ್ಷೇತ್ರದಲ್ಲೂ ಎಐ ಮಾತೆತ್ತಿದ್ರೆ ಎಐ, ಆ ಎಐ ತಂತ್ರಜ್ಞಾನದ ಮುಖಾಂತರವಾಗಿ ದ್ವೇಷ ಭಾಷಣಗಳಿಗೆ ಕಡಿವಾಣ ಹೆಂಗೆ ಹಾಕಕ್ಕಾಗತ್ತೆ? ಏನು ಪ್ಲಾನ್ ಇದು? ಸೋಷಿಯಲ್ ಮೀಡಿಯಾಗಳು, ವೆಬ್ಸೈಟ್ಗಳ ಮೇಲೆ ಕಣ್ಗಾವಲು, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇದೆಲ್ಲದ್ರ ಮೇಲೂ ಕೂಡ ನಿಗಾ ಇಡಬೇಕು ಅಂತ ಪ್ಲಾನ್ ಮಾಡಲಾಗಿದೆ. ನಾವು ದ್ವೇಷ ಭಾಷಣ ಅಂದ ತಕ್ಷಣ ಯಾವುದೋ ಒಂದು ಕಡೆ ಕೂತ್ಕೊಂಡು ಮೈಕಲ್ಲಿ ಮಾತಾಡ್ತಾರೆ, ಅದು ಭಾಷಣ ಅಂತ ಅನ್ಕೊಳ್ತಾ ಇದ್ವಿ. ಇದು ಹಂಗಲ್ಲ. ಆಲ್ಮೋಸ್ಟ್ ಇತ್ತೀಚೆಗೆ ನಮಗೊಂದಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಅಥವಾ ಯಾವುದೋ ಒಂದು ಚಿಕ್ಕದಾಗಿ ಕಿಡಿ ಹೊತ್ಕೊಂಡಿದ್ದು ದೊಡ್ಡ ಜ್ವಾಲಿಯಾಗಿ ಎಲ್ಲ ಕಡೆಯಲ್ಲೂ ಹೊತ್ಕೊಂಡು ಉರಿತಾ ಇದ್ದಿದ್ದು ನಮಗೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ. ಯಾರೋ ಎಲ್ಲೋ ಕೂತ್ಕೊಂಡು ಏನೋ ಪೋಸ್ಟ್ ಹಾಕೋದು, ಯಾರೋ ಎಲ್ಲೋ ಮಾಡಿದ ಭಾಷಣ ವೈರಲ್ ಮಾಡ್ಬಿಡೋದು, ಇದರಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಹಾಗಾಗಿ ಎಐ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ವೆಬ್ಸೈಟ್ಗಳು, ಈ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇದೆಲ್ಲದ್ರ ಮೇಲೂ ನಿಗಾ ಇಡೋ ಪ್ಲಾನ್ನಲ್ಲಿ ಸರ್ಕಾರ ಇದ್ದಂಗಿದೆ. ಎಐ ತಂತ್ರಜ್ಞಾನ ಅನುಷ್ಠಾನಕ್ಕೆ ಒಪ್ಪಿಗೆ ನೀಡಿರುವಂಥ ಕ್ಯಾಬಿನೆಟ್ ಓಕೆ, ಎಐ ತಂತ್ರಜ್ಞಾನ ಓಕೆ ಅಂತ ಹೇಳಿದಾರಂತೆ. ಹಾಗಾಗಿ ರಾಜ್ಯಪಾಲರ ಮುಖಾಂತರವಾಗಿ ಅಂಕಿತ ಹಾಕಿಸ್ಕೊಂಡು ಅದನ್ನು ಜಾರಿಗೆ ತರಕ್ಕೆ ಸಾಧ್ಯ ಆಗದೆ ಇದ್ರೂ ಕೂಡ ನಾವು ಈ ರೀತಿಯಾಗಿ ಕಾನೂನನ್ನು ಜಾರಿಗೆ ತರೋದ್ರಿಂದ ಅಥವಾ ಈ ಎಐ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳೋದ್ರಿಂದ ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ ಅಂತ. ನೋಡಿ, ಇತ್ತೀಚೆಗೆ ಭಾಷೆಯ ವಿಚಾರ, ಸಮುದಾಯದ ವಿಚಾರ, ಜನಾಂಗದ ವಿಚಾರ, ಧರ್ಮಗಳ ವಿಚಾರ, ಆಮೇಲೆ ಪ್ರಾಂತ್ಯವಾರು, ಈ ಥರ ಎಲ್ಲ ಸಮಸ್ಯೆಗಳು ಯಾವುದೋ ಒಂದು ಭಾಗದಲ್ಲಾದರೆ ಅದು ಇಡೀ ರಾಜ್ಯ, ಇಡೀ ದೇಶ ಎಲ್ಲ ಕಡೆ ಹೋಗ್ತಾ ಇತ್ತು. ಅದಕ್ಕೆ ರೀಸನ್ ಏನು ಅಂತ ನೀವು ನೋಡಿದಾಗ ಕೈಯಲ್ಲಿರೋ ಮೊಬೈಲ್, ವಾಟ್ಸಪ್ ಇತ್ತು ಅಂತಂದರೆ ಒಂದು ಗ್ರೂಪಲ್ಲಿ ಯಾರಾದ್ರ ಬಗ್ಗೆ ದ್ವೇಷವಾಗಿ ಅಥವಾ ಅಸೂಯೆ ಬರೋ ಥರ ಅಥವಾ ಏನೋ ಟ್ರಿಗರ್ ಮಾಡೋ ಪಾಯಿಂಟ್ಸ್ಗಳು ಏನಿರುತ್ತೆ ಆ ಥರ ಟ್ರಿಗರ್ ಮಾಡೋ ಥರ ಅದನ್ನು ಹರಿದು ಬಿಡೋದು. ವಾಟ್ಸಪ್ಪಲ್ಲೋ, ಫೇಸ್ಬುಕ್ಕಲ್ಲೋ, ಇನ್ಸ್ಟಾಗ್ರಾಮಲ್ಲೋ, ಯೂಟ್ಯೂಬಲ್ಲೋ, ಇನ್ನೆಲ್ಲೋ ಅದು ಒಬ್ಬರಿಂದ ಒಬ್ಬರಿಗೆ ಒಂದು ಕಡೆಯಿಂದ ಒಂದು ಕಡೆ ಹೋಗಿ ಮತ್ತಷ್ಟು ಕಿಚ್ಚು ಹೆಚ್ಚಿಸುವಂತೆ ಮಾಡ್ತಾ ಇತ್ತು. ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ಈ ಅನುಷ್ಠಾನಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ, ಓಕೆ ಅಂತ. ಈ ಥರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಬೋದು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಬಹುದು ಅಂತ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಹಾಕದ ಹಿನ್ನೆಲೆಯಲ್ಲಿ, ರಾಜ್ಯಪಾಲರು ಒಪ್ಕೊಳ್ದೇ ಇರೋ ಹಿನ್ನೆಲೆಯಲ್ಲಿ ಈಗ ಎಐ ತಂತ್ರಜ್ಞಾನ, ಈಗ ಎಲ್ಲ ಕಡೆಯಲ್ಲೂ ಎಐ ತಂತ್ರಜ್ಞಾನ ಅದು ಹೆಂಗೆ ವರ್ಕ್ ಆಗತ್ತೆ, ಈ ಮುಖಾಂತರವಾಗಿ ಕಾಂಗ್ರೆಸ್ ತನ್ನ ಪ್ಲಾನನ್ನು ಮೊದಲ ಹೆಜ್ಜೆಯಾಗಿ ಯಾವ ಥರ ಪ್ಲಾನ್ ಮಾಡ್ಕೊತಾ ಇದೆ ಅಂತ ಶಿವು? ನಿನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗತ್ತೆ. ಅಂದ್ರೆ ಎಐ ತಂತ್ರಜ್ಞಾನ ಇತ್ತೀಚೆಗೆ ಏನ್ ಸಾಕಷ್ಟು ಪ್ರಸಿದ್ಧಿ ಆಗ್ತಾ ಇದೆ, ಆ ಒಂದು ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಳಾಡಳಿತ ಇಲಾಖೆಗೆ ಅನುಷ್ಠಾನ ಮಾಡಬೇಕು ಅಂತೇಳಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಒಳಾಡಳಿತ ಇಲಾಖೆ ಅಂತ ಅಂದ್ರೆ ಅದು ಪೊಲೀಸ್ ಇಲಾಖೆಗಳು ಆ ಒಳಾಡಳಿತ ಇಲಾಖೆಯ ಅಧೀನದಲ್ಲೇ ಬರುತ್ತವೆ. ಸೊ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಈಗ ನಾನಾ ಚರ್ಚೆಗಳಿಗೆ ಅವಕಾಶವನ್ನ ನೀಡ್ತಾ ಇದೆ. ಎಐ ತಂತ್ರಜ್ಞಾನವನ್ನ ನೀವು ಅನುಷ್ಠಾನ ಮಾಡೋದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಇಲ್ಲಿ ಉಗ್ರಗಾಮಿಗಳನ್ನ ಅವರ ಒಂದು ಏನು ಸಂಪರ್ಕ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡ್ತಾ ಇರ್ತಾರೆ, ಅದರ ಮೇಲೆ ಕಡಿವಾಣವನ್ನ ಹಾಕೋದಕ್ಕೆ ಈ ತಂತ್ರಜ್ಞಾನವನ್ನ ಬಳಸಿದ್ದೆ ಆದ್ರೆ ಯಾರು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ, ಏನು ಪೋಸ್ಟ್ ಆಗ್ತಾ ಇದೆ ಅದನ್ನ ಪತ್ತೆ ಹಚ್ಚಬಹುದು ಅನ್ನುವಂತ ಹಿನ್ನೆಲೆ ಇದೆ. ಜೊತೆಗೆ ಮಕ್ಕಳ ವಿಚಾರದಲ್ಲೂ ಕೂಡ ಕೆಲವು ಪೋಸ್ಟ್ಗಳು, ಸುಳ್ಳು ಸುದ್ದಿಗಳು ಹರಡ್ತಾ ಇರುತ್ತೆ. ಅದರ ಮೇಲೂ ಕೂಡ ನಿಯಂತ್ರಣವನ್ನ ಏರೋದಕ್ಕೆ ಈ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ ಕಾನೂನು ಸಚಿವರು
ಸುದ್ದಿಗೋಷ್ಠಿಯಲ್ಲಿ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇದು ಉತ್ತಮವಾದಂತ ನಿರ್ಧಾರ. ಆದ್ರೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಸರ್ಕಾರ ಈ ತಂತ್ರಜ್ಞಾನವನ್ನ ಅನುಷ್ಠಾನ ಮಾಡುವ ಮೂಲಕ ಈ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನ ಆಡ್ತಾರೆ, ಫೇಕ್ ನ್ಯೂಸ್ ಗಳನ್ನ ಹಾಕ್ತಾರೆ, ಆ ದ್ವೇಷ ಭಾಷಣದ ವಿಚಾರಗಳನ್ನ ಈಗ ವೆಬ್ಸೈಟ್ಗಳಲ್ಲಿ ಸೋಷಿಯಲ್ ಮಾಧ್ಯಮಗಳ ಮೂಲಕ ಆಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ, ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡ್ತಾರೆ ಅನ್ನುವಂತ ಕಾರಣಕ್ಕೆ ಈಗ ಈ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಕೂಡ ಧಕ್ಕೆ ಎದುರಾಗುತ್ತಾ ಅನ್ನುವಂತ ಅನುಮಾನಗಳು ಶುರುವಾಗ್ತಾ ಇದೆ. ಯಾಕೆಂದ್ರೆ ಸರ್ಕಾರ ಇತ್ತೀಚೆಗಷ್ಟೇ ದ್ವೇಷ ಭಾಷಣ ವಿಧೇಯಕವನ್ನ ಜಾರಿಗೆ ತರೋದಕ್ಕೆ ಮುಂದಾಗಿತ್ತು. ಯಾರು ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತಾರೆ ಅವರ ಮೇಲೆ ಕಠಿಣವಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿತ್ತು. ಕರಾವಳಿ ಭಾಗದಲ್ಲಿ ನಡೆದಿದ್ದಂತಹ ಹಿಂಸಾಕೃತ್ಯಗಳು, ಅಲ್ಲಿ ನಡೀತಾ ಇದ್ದಂತಹ ಪ್ರಚೋದನೆಗಳೇನಿತ್ತು ಅದರ ಮೇಲೆ ಕಡಿವಾಣವನ್ನ ಹಾಕೋದಕ್ಕೆ ಈ ಕಾಯ್ದೆಯನ್ನ ತಂದಿದ್ದೇವೆ ಅಂತೇಳಿ ಸರ್ಕಾರ ಬಿಂಬಿಸ್ಕೊಳ್ತಾ ಇತ್ತು. ಆದ್ರೆ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನ ಹಾಕ್ಲಿಲ್ಲ. ಸೊ ಎಲ್ಲ ಒಂದು ಕಡೆ ಈ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಇಂತಹ ಒಂದು ಪ್ರಚೋದನಕಾರಿ ಅಥವಾ ವೆಬ್ಗಳು, ಸೋಷಿಯಲ್ ಮಾಧ್ಯಮಗಳ ಮೇಲೆ ನಿಯಂತ್ರಣವನ್ನ ಸಾಧಿಸೋದಕ್ಕೆ ಪರೋಕ್ಷವಾಗಿ ಸರ್ಕಾರ ಇದನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಯ್ತಾ? ಯಾಕೆಂದ್ರೆ ರಾಜ್ಯಪಾಲರು ಇನ್ನೂ ಸಹಿ ಹಾಕಿಲ್ಲ ಅದಕ್ಕೆ. ಆ ಒಂದು ವಿಧೇಯಕವನ್ನ ಕೆಲವೊಂದಷ್ಟು ಅಂಶಗಳನ್ನ ಚೇಂಜ್ ಮಾಡಿ ಮತ್ತೆ ರಾಜ್ಯಪಾಲರಿಗೆ ಕಳಿಸಬಹುದು ಅಥವಾ ರಾಷ್ಟ್ರಪತಿಗಳಿಗೆ ಅದನ್ನ ವಿಧೇಯಕವನ್ನ ಕಳಿಸಬಹುದು. ಅದಕ್ಕೂ ಮುನ್ನವೇ ಈ ತಂತ್ರಜ್ಞಾನದ ಮೂಲಕ ಮತ್ತಷ್ಟು ಇಂತಹ ಚಟುವಟಿಕೆಗಳ ಮೇಲೆ ಕಡಿವಾಣವನ್ನ ಹಾಕುವಂತ ನಿಟ್ಟಿನಲ್ಲಿ ಈ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರ ಮಾಡುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ವೆಬ್ಗಳಲ್ಲಿ ನೀವು ಒಂದು ವೇಳೆ ನ್ಯೂಸ್ ಗಳನ್ನ ಹಾಕಿದ್ರು ಕೂಡ ಅದು ಪರಿಶೀಲನೆ ಆಗತ್ತೆ ಸೈಬರ್ ಕ್ರೈಮ್ ನಡಿ. ಜೊತೆಗೆ ಯಾವುದೇ ನ್ಯೂಸ್ ಗಳನ್ನ ಹಾಕೋದಿರ್ಬೋದು, ಪೋಸ್ಟ್ ಗಳನ್ನ ಹಾಕೋದಿರ್ಬೋದು, ಅದನ್ನ ಹಾಕಿದ್ರು ಕೂಡ ಅದು ಸರಿಯಾಗಿದ್ಯಾ, ಅದು ಸಮಾಜಕ್ಕೆ ವಿರುದ್ಧವಾಗಿದ್ಯಾ, ಈ ರೀತಿಯಾಗಿ ಅದನ್ನ ಪತ್ತೆ ಹಚ್ಚುವಂತ ಒಂದು ಪ್ರಯತ್ನ ಕೂಡ ಈ ತಂತ್ರಜ್ಞಾನದ ಮೂಲಕ ಆಗತ್ತೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಈ ಮೂಲಕ ನಿಯಂತ್ರಣವನ್ನ ಹಾಕೋದಕ್ಕೆ ಪರೋಕ್ಷವಾಗಿ ಹೊರಟಂತೆ ಕಾಣಿಸ್ತಾ ಇದೆ ನೀತಿ. ಓಕೆ, ಫೈನ್. ಥ್ಯಾಂಕ್ ಯು ಶಿವತಮನ ಡೀಟೇಲ್ಸ್ಗೆ. ಅಪಾರ ಪ್ರಮಾಣದ ಸಾಮಾಜಿಕ ಮಾಧ್ಯಮ, ವೆಬ್ಸೈಟ್ಗಳು, ವೇದಿಕೆಗಳು ಮತ್ತು ಸಂದೇಶ ಪ್ರಸಾರ ಮಾಡುವ ವೇದಿಕೆಗಳ ಡಿಜಿಟಲ್ ವಿಷಯಗಳನ್ನು ವಿಶ್ಲೇಷಿಸಿ ಮಕ್ಕಳ ಕಳ್ಳಸಾಗಣೆ, ಆನ್ಲೈನ್ ನಿಂದನೆ ಮತ್ತು ಉಗ್ರಗಾಮಿ ನೇಮಕಾತಿಯಂಥ ಹಾನಿಕಾರಕ ನಿರೂಪಣೆಗಳನ್ನು ತಕ್ಷಣವೇ ಗುರುತಿಸಲು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಸಮರ್ಥವಾಗಿದೆ. ಆದ್ದರಿಂದ ಸೋಷಿಯಲ್ ಮೀಡಿಯಾ ಅನಾಲಿಟಿಕಲ್ ಸೊಲ್ಯೂಷನ್ ತಂತ್ರಾಂಶವನ್ನು ಸುಳ್ಳು ಸುದ್ದಿ, ದ್ವೇಷ ಭಾಷಣ, ತಪ್ಪು ಮಾಹಿತಿ ಹರಡುವಿಕೆ ಇತ್ಯಾದಿಗಳ ವಿರುದ್ಧ ನಿಗಾ ವಹಿಸಲು ಅನುಷ್ಠಾನಗೊಳಿಸುವುದು ಅವಶ್ಯಕವಾಗಿದೆ. ಆದ್ದರಿಂದ ಈ ಯೋಜನೆಗೆ ರಾಜ್ಯ ಸಚಿವ ಸಂಪುಟ ಸೋಷಿಯಲ್ ಮೀಡಿಯಾ ಅನಾಲಿಟಿಕಲ್ ಸೊಲ್ಯೂಷನ್ ತಂತ್ರಾಂಶವನ್ನು ತಾತ್ವಿಕ ಅನುಮೋದನೆ ನೀಡಿದೆ. ಅಪಾರ ಪ್ರಮಾಣದ ಸಾಮಾಜಿಕ ಮಾಧ್ಯಮ, ವೆಬ್ಸೈಟ್ಗಳು, ವೇದಿಕೆಗಳು ಮತ್ತು ಸಂದೇಶ ಪ್ರಸಾರ ಮಾಡುವ ವೇದಿಕೆಗಳ ಡಿಜಿಟಲ್ ವಿಷಯಗಳನ್ನು ವಿಶ್ಲೇಷಿಸಿ ಮಕ್ಕಳ ಕಳ್ಳಸಾಗಣೆ, ಆನ್ಲೈನ್ ನಿಂದನೆ ಮತ್ತು ಉಗ್ರಗಾಮಿ ನೇಮಕಾತಿಯಂಥ